ಸೊ ಎಲ್ಲ ನಮಸ್ಕಾರ. ನಾನಿವತ್ತು ಸಾಯಿಬಾಬಾ ಟೆಂಪಲ್ಗೆ ಹೋಗ್ಬೇಕಂತ ಇದ್ದೀನಿ. ಇಲ್ಲೇ ಸಾಯಿಬಾಬಾ ಟೆಂಪಲ್ಲು ನೋಡ್ಕೊಂಬರೋಣ. ಎಷ್ಟು ತುಂಬ ಚೆನ್ನಾಗಿದೆ. ನಾನು ನೋಡಿದ್ದೀನಿ. ನಾನು ನನ್ನ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಎಲ್ಲ ಕನ್ನಡಿಗರೇ. ಬನ್ನಿ ಹೋಗೋಣ. ಸೊ ನಾನಿವತ್ತು ಶಿರ್ಡಿ ಸಾಯಿಬಾಬಾ ಟೆಂಪಲ್ಗೆ ಹೋಗ್ತಾ ಇರೋದು. ಅದು ಮಾರುತಿ ನಗರ ಹತ್ರ ಇರೋದು. ಇದು ಟೆಂಪಲ್ಲು ಯಾವ ಥರ ಅಂದರೆ, ನಾವು ಒಳಗಡೆ ಹೋಗ್ತಾ ಇದ್ದಂಗೆ ನನಗೆ ಒಂಥರ ಪೀಸ್ ಆಫ್ ಮೈಂಡು. ನಿಮಗೆ ಒಂಥರ ಅನಿಸುತ್ತೆ, ಎಲ್ಲ ಒಂದು ಕಡೆ ನೆಮ್ಮದಿಯಾಗಿದ್ದೀನಪ್ಪ. ದೇವಸ್ಥಾನಕ್ಕೆ ಏನಕ್ಕೆ ಹೋಗೋದು ಹೇಳಿ, ಎಲ್ಲರೂ ಕೂಡ ನೆಮ್ಮದಿ. ಕೆಲವರು ದುಡ್ಡಿರುತ್ತೆ, ದುಡ್ಡು ಇಲ್ದಿರೋರು ಹೋಗ್ತಾರೆ, ಏನೇನೋ ಕೇಳ್ಕೊತಾರೆ. ಬಟ್ ನಾನೇನು ಹೇಳೋದಂದ್ರೆ ನಿಮಗೆ, ಅದನ್ನೇನು ಕೇಳ್ಕೊಂಬೇಡಿ. ದೇವ್ರ ಹತ್ರ ಹೋದಾಗ ದೇವರೇ ನಿನ್ನಲ್ಲಿರೋ ಶಕ್ತಿ ಕೊಡು, ಅಷ್ಟೇ ಸಾಕು, ಇನ್ನೆಲ್ಲ ನಾನು ನೋಡ್ಕೊತೀನಿ ಅಂತ. ನಿಮಗೆ ಏನೇನು ಬರೆದಿರುತ್ತಂತ ಗೊತ್ತಿಲ್ಲ. ನಾನು ಎಷ್ಟು ಹಲವಾರು ವೀಡಿಯೋದಲ್ಲಿ ನಿಮ್ಗೆ ಹೇಳಿದ್ದೀನಿ. ಆ ಥರ ಕೇಳ್ಕೊಳಕ್ಕೆ ಹೋಗಬೇಡಿ. ಜಸ್ಟ್ ಆ ಸಾಯಿಬಾಬಾನ ನೆನೆಸ್ಕೊಳ್ಳಿ ಸಾಕು. ಆ ಸಾಯಿಬಾಬಾ ಎಲ್ಲ ಕಡೆ ಆಶೀರ್ವಾದ ಮಾಡ್ತಾರೆ ನಿಮಗೂ ಕೂಡ. ಸಾಯಿ ಅಂದರೆ ಎಷ್ಟು ಚೆನ್ನಾಗಿ ಗೊತ್ತು. ಸಾಯಿಬಾಬಾ ಅಂದರೆ ತಂದೆ ಅಂತಾರೆ ನೋಡಿ. ಇವೆಲ್ಲ ವಿಷಯ ನನಗೂ ಗೊತ್ತಿರಲಿಲ್ಲ. ಎಲ್ಲ ಒಂದೊಂದಾಗಿ ನಾವು ತಿಳ್ಕೊತಾ ಇದ್ದೀರಿ. ಸಾಯಿಬಾಬಾ ಅವ್ರಿಗೆ ಏನಪ್ಪ ತುಂಬ ಇಷ್ಟ? ಸಾಯಿಬಾಬಾ ಅವ್ರಿಗೆ ಕಿಚಡಿ ಮತ್ತು ಪಾಲಕ್ ಅಂದರೆ ತುಂಬ ಇಷ್ಟ ಆಗಿರುತ್ತೆ ಅವ್ರಿಗೆ. ಸಾಯಿಬಾಬಾ ಅವರು ಆಂಧ್ರದಲ್ಲಿ ಪುಟ್ಟಪರ್ತಿಯಲ್ಲಿ ಹುಟ್ಟಿದ್ದು. ಬಾಬಾ ಅವರ ನಿಜವಾದ ಹೆಸರು ಸತ್ಯನಾರಾಯಣ ರಾಜು. ಸಾಯಿಬಾಬಾ ಟ್ರಸ್ಟು, ಸಾಯಿಬಾಬಾ ಸ್ಕೂಲು ಎಷ್ಟೋ ಜನಕ್ಕೆ ಅನ್ನ ಆಗ್ತಾಯಿದೆ, ಎಷ್ಟೋ ಜನಕ್ಕೆ ಎಜುಕೇಷನ್ ಕೊಟ್ಟಿದೆ. ಸಾಯಿ ಹೆಸರು ಕೇಳಿದ್ರೇ ಒಂಥರ ನೆಮ್ಮದಿ. ಬಾಬಾ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಸಾಯಿಬಾಬಾ ಅಂದರೆ ನೆನಪಾಗೋದು ಪವಾಡಗಳು. ಸಾಯಿಬಾಬಾ ಪವಾಡ ಯಾವ ಥರ ಮಾಡ್ತಾಯಿದ್ರು ಅಂದರೆ, ಒಂದು ಜಾಗದಿಂದ ಮತ್ತೊಂದು ಜಾಗದಲ್ಲಿರೋದು. ಒಂದೇ ಜಾಗದಲ್ಲಿರ್ತಾರೆ, ಆದರೆ ಇನ್ನೊಂದು ಜಾಗದಲ್ಲಿ ಅವರೇ ಕಾಣಿಸ್ತಾ ಇರ್ತಾರೆ ಅಂಥ ಪವಾಡ. ಮತ್ತು ಗಾಳಿಯಲ್ಲಿ ತೇಲಾಡೋದು. ಅಷ್ಟು ಶಕ್ತಿ ಇತ್ತು ಆ ಕಾಲದಲ್ಲಿ. ಈಗಿರಲ್ಲ ಬಿಡಿ, ಬಟ್ ಆ ಕಾಲದಲ್ಲಿ ಅಷ್ಟು ಶಕ್ತಿ, ಅಷ್ಟು ಭಕ್ತಿ ಇತ್ತು ಎಲ್ಲರಿಗೂ ಕೂಡ. ಎಷ್ಟೋ ಪವಾಡ ಮಾಡಿದ್ದಾರೆ ಸಾಯಿಬಾಬಾ ಅವರು. ಯಾರಾದರೂ ರೋಗಿಗಳು ಬಂದರೆ ಅವರಿಗೆ ಗುಣ ಮಾಡೋದು, ಅಲ್ಲಿ ಬಿದ್ದೋಗ್ತಾ ಇರೋ ಸಮಾಧಿನ ಕಣ್ಣ ದೃಷ್ಟಿಯಲ್ಲೇ ಆ ಸಮಾಧಿನ ಸರಿ ಮಾಡೋದು. ಎಷ್ಟು ಪವಾಡ ಸಾಯಿಬಾಬಾ ಅಂದರೆ ತಮಾಷೆನ. ಯಾಕಷ್ಟು ಸಾಯಿಬಾಬಾನ ನಂಬ್ತಾರೆ ಹೇಳಿ? ಸಾಯಿಬಾಬಾ ಎಲ್ಲರಿಗೂ ಒಳ್ಳೇದು ಮಾಡಲಿ. ಜಗತ್ತಲ್ಲೇ ದೊಡ್ಡ ಕಿಚನ್ ಏನಾದರೂ ಇದೆ ಅಂದರೆ 11,000 ಎಕರೆ ಅಂತ ಹೇಳ್ತಾರದು. ಎಲ್ಲರೂ ಊಟ ಮಾಡೋ ಜಾಗ. ಸಾಯಿಬಾಬಾ ಆ ಥರ ಬಡಿಸ್ತಾಯಿದ್ರು, ಆ ಥರ ಊಟ ಆಗ್ತಾಯಿದ್ರು ಎಲ್ಲರಿಗೂ. ಅದೇ ಥರ ಈಗಲೂ ಕೂಡ ಅದನ್ನು ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ ಅಂದರೆ ಸಾಯಿಬಾಬಾ ಪವಾಡನೇ. ನಾನು ಶಿರ್ಡಿಗೆ 1-2 ಸಲ ಹೋಗಿ ಅಲ್ಲಿ ಅನ್ನ ಪ್ರಸಾದ ತಿಂದಿದ್ದೀನಿ. ಅದ್ಭುತ, ನಿಜವಾಗ್ಲೂ ಅದ್ಭುತ. ನೀವು ಶಿರ್ಡಿ ಬಾಬಾಗೆ ಹೋಗಬೇಕು ಅಂತ ಅಂದ್ಕೊಂಡ್ರೆ ಎಲ್ಲಾದರೂ ಒಂದು ಸಾಯಿಬಾಬಾ ಟೆಂಪಲ್ಗೆ ಹೋಗ್ಬಿಟ್ಟು ನೀವು ಸಾಯಿಬಾಬಾನ ಕಣ್ಣಲ್ಲಿ ಕಣ್ಣಿಟ್ಟು ಹೋಗಿ ನನ್ನ ಕರೆಸ್ಕೊಳಪ್ಪ ಅಂತ ಹೇಳಿ ಸಾಕಷ್ಟೇ. ಸಾಯಿಬಾಬಾ ಎಲ್ಲೋ ಒಂದು ಕಡೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಯಾರೋ ಬಂದ್ಬಿಟ್ಟು ನಿಮ್ಮನ್ನ ಕರ್ಕೊಂಡು ಹೋಗ್ತಾರೆ. ಅಷ್ಟು ಶಕ್ತಿ ಇರೋದು ಸಾಯಿಬಾಬಾ ಹತ್ರ. ಎಷ್ಟೊಂದು ಸ್ಕೂಲು, ಎಷ್ಟೊಂದು ಜನ ಸಾಯಿಬಾಬಾ ಟ್ರಸ್ಟಲ್ಲಿ ಓದ್ತಾ ಇದ್ದಾರೆ. ಅನ್ನದಾನ ಸಾಯಿಬಾಬಾ. ನಿಮ್ಮಂಥ ಶಕ್ತಿ ನಮಗೆ ಬೇಕು ಸಾಯಿಬಾಬಾ. ಕನ್ನಡಿಗರಿಗೆ ನಮಸ್ಕಾರ. ನಾನು ಹೋಗಿದ್ದು ಶ್ರೀ ಶಿರ್ಡಿ ಸಾಯಿಬಾಬಾ ಟೆಂಪಲ್ಗೆ. ಇಲ್ಲೇ ಇರೋದು ಹತ್ರದಲ್ಲೇ.
ಕೊಂಗಟ್ಟ ಸರ್ಕಲ್ಲಿಂದ ಸ್ವಲ್ಪ ಮುಂದೆ ಬಂತು ಅಂದರೆ ನಿಮಗೆ ಮಾರುತಿ ನಗರ ಅಂತ ಸಿಗುತ್ತೆ, ಅಲ್ಲೇ ಇರೋದು. ನಾನು ಇನ್ನೊಂದು ವೀಡಿಯೋದಲ್ಲಿ ಬರ್ತೀನಿ. ಎಲ್ಲರೂ ನನ್ನ ವೀಡಿಯೋನ ನೋಡ್ತಾ ಇರೋದಕ್ಕೆ ತುಂಬ ನಮಸ್ಕಾರ. ಥ್ಯಾಂಕ್ ಯು.